ಹಾಯ್ ಫ್ರೆಂಡ್ಸ್, ಇವತ್ತು ಏಪ್ರಿಲ್ 10ನೇ ತಾರೀಕು 2025. ಇವತ್ತು ತಮಿಳ್ ಫಿಲ್ಮ್ ಸ್ಟಾರ್ ಅಜಿತ್ ಕುಮಾರ್ನ ಫಿಲ್ಮ್ ರಿಲೀಸ್ ಆಗಿದೆ, ಗುಡ್ ಬ್ಯಾಡ್ ಅಗ್ಲಿ. ಫಸ್ಟ್ ಡೇ ಫಸ್ಟ್ ಶೋ ನಾವು ನೋಡಿದ್ದೀನಿ. ಈ ಫಿಲ್ಮಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟು ಡಿ ಸಿನಿಮಾ ರೀಲ್ಸ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬು ಮಾಡಿ. ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂ ಆಫ್ ಗುಡ್ ಬ್ಯಾಡ್ ಅಗ್ಲಿ. ತಮಿಳ್ ಫಿಲ್ಮ್ ಗುಡ್ ಬ್ಯಾಡ್ ಅಗ್ಲಿ ಇವತ್ತು ರಿಲೀಸ್ ಆಯಿತು. ಅಲ್ಟಿಮೇಟ್ ಸ್ಟಾರ್ ಅಜಿತ್ ಕುಮಾರ್ ಏಕೆ ಅವರು ಲೀಡಿಂಗ್ ಹೀರೋ. ಅವ್ರಿಗೆ ಪ್ಯಾರಾಗೆ ಟ್ರಿಷಾ ಮೇಡಮ್ ಇದ್ದಾರೆ. ಡೈರೆಕ್ಟೆಡ್ ಬೈ ಆದಿಕ್ ರವಿಚಂದ್ರನ್. ಈ ಫಿಲ್ಮ್ ಗುಡ್ ಬ್ಯಾಡ್ ಅಗ್ಲಿ ಅಂತ ಸ್ಟೋರಿ ಲೈನ್ ಏನಂತ ಕೇಳಿದಂತ ಏನು ಹೊಸ ಸ್ಟೋರಿ ಅಲ್ಲ. ಇದು ಮಾಮೂಲಿ ರೆಗ್ಯುಲರ್ ಕಮರ್ಷಿಯಲ್ ಮಸಾಲಾ ಸಿನಿಮಾ ಸ್ಟೋರಿ ಲೈನ್ ಇರ್ತಲ್ಲ, ಗ್ಯಾಂಗ್ಸ್ಟರ್ ಫಿಲ್ಮ್ ಸ್ಟೋರಿ ಲೈನೇ. ಮತ್ತು ಈ ಫಿಲ್ಮಲ್ಲಿ ಏನು ಸ್ಪೆಷಾಲಿಟಿ ಅಂತ, ಈ ಸ್ಟೋರಿ ಲೈನ್ ಇಟ್ಕೊಂಡು ನಮ್ಮ ಸ್ಕ್ರೀನಲ್ಲೇ ಹೆಂಗೆ ಪ್ರೆಸೆಂಟ್ ಮಾಡಿದೆ, ಸ್ಕ್ರೀನ್ ಪ್ಲೇ ಹೆಂಗೆ ಇದೆ, ಈ ಫಿಲ್ಮ್ನ ಮೇನ್ ಅಡ್ವಾಂಟೇಜ್ ಏನಂತ, ಅದನ್ನು ಸ್ಕ್ರೀನ್ ಪ್ಲೇ ತುಂಬ ಸೂಪರ್ ಎಂಟರ್ಟೈನಿಂಗ್ ಮೂವಿಯಾಗೇ ಇದೆ. ಸ್ಕ್ರೀನ್ ಪ್ಲೇ ಎಲ್ಲ ಸೂಪರ್ ಆಗೇ ಇದೆ. ತುಂಬ ಫಾಸ್ಟ್ ಪೇಸ್ ಮೂವಿ, ತುಂಬ ಕ್ವಿಕ್ಕಾಗಿ ಸೀನ್ಸ್ ಎಲ್ಲ ಪಾಸ್ ಆಗುತ್ತೆ. ರನ್ ಟೈಮ್ ಬೆರಿ 2 hours 20 minutes. ಎಡಿಟಿಂಗ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ದ ಫಿಲ್ಮ್ ಇಸ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇಟ್ಸ್ ಎಡಿಟಿಂಗ್ ಆ್ಯಂಡ್ ಇಟ್ಸ್ ರನ್ ಟೈಮ್ ಆ್ಯಂಡ್ ದ ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್. ನಮ್ಮ ಮುಂದೆ ಸ್ಕ್ರೀನಲ್ಲಿ ನಾವು ಏನು ನೋಡ್ತಾ ಇದ್ದೀನೋ ಭಾಳ ಎಂಟರ್ಟೈನಿಂಗ್ ಆಗಿದೆ, ತುಂಬ ಅಬ್ಸರ್ವಿಂಗ್ ಆಗಿದೆ, ಥ್ರಿಲ್ ಇದೆ, ಎಕ್ಸೈಟ್ಮೆಂಟ್ ಇದೆ, ಫನ್ ಇದೆ. ಇಟ್ ಈಸ್ ಖಂಡಿತಾಗಿ ಒಂದು ಸೂಪರ್ ಎಂಟರ್ಟೈನಿಂಗ್ ಮೂವಿ ನಮ್ಗೆ ಕೊಟ್ಟಿದ್ದಾರೆ ಇನ್ ಗುಡ್ ಬ್ಯಾಡ್ ಅಗ್ಲಿ. ನಾವು ಹೀಗೆ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ಕಂಗ್ರ್ಯಾಚುಲೇಷನ್ಸ್ ಟು ದ ಡೈರೆಕ್ಟರ್ ಆದಿಕ್ ರವಿಚಂದ್ರನ್. ಇಷ್ಟು ಒಂದು ಸೂಪರ್ ಸ್ಕ್ರೀನ್ ಪ್ಲೇ, ಒಂದು ಎಂಟರ್ಟೈನಿಂಗ್, ಫನ್, ಎಕ್ಸೈಟಿಂಗ್, ಥ್ರಿಲ್ಲಿಂಗ್ ಫಿಲ್ಮ್ ನಮ್ಗೆ ಕೊಟ್ಟಿದ್ದಾರೆ. ಅಜಿತ್ ಸರ್ ಬಗ್ಗೆ ಮಾತಾಡೋಣ, ಬಟ್ ಫಸ್ಟ್ ಈ ಡೈರೆಕ್ಟರ್ ಮಾಡಿದ ಕಲ್ಸಾಗೆ ಅವರಿಗೆ ಧನ್ಯವಾದಗಳು ಹೇಳಬೇಕು. ಥ್ಯಾಂಕ್ಸ್ ಟು ದ ಡೈರೆಕ್ಟರ್ ಆದಿಕ್ ರವಿಚಂದ್ರನ್. ಸೂಪರ್ ಎಂಟರ್ಟೈನಿಂಗ್ ಮೂವಿ ನಮ್ಗೆ ಕೊಟ್ಟಿದ್ದಾರೆ. ನಾ ಸ್ಟಾರ್ಟಿಂಗಲ್ಲೇ ಹೀಗೆ ಹೇಳ್ತೀನಿ, ಖಂಡಿತ ಎಲ್ಲರೂ ಹೋಗಿ ಈ ಫಿಲ್ಮ್ನ ನೋಡಿ. ಈ ಥರ ಫಿಲ್ಮ್ನ ನೀವು ಸಪೋರ್ಟ್ ಮಾಡಬೇಕು. ನಾವು ಫಿಲ್ಮ್ಸ್ ಮೆಜಾರಿಟಿ 10ರಲ್ಲಿ 8 ಜನ ಯಾಕೆ ಫಿಲ್ಮ್ಸ್ ಹೋಗಿ ಸಿನಿಮಾ ಯಾಕೆ ಹೋಗಿ ನೋಡಿರ್ತೀರ ಅಂತ, ನಮಗೆ ಬಂದು ಒಂದು ರಿಲ್ಯಾಕ್ಸೇಷನ್ ಬೇಕು, ಒಂದು ಎಂಟರ್ಟೈನ್ಮೆಂಟ್ ಬೇಕು, ಫನ್ ಬೇಕು, ಟೈಮ್ ಪಾಸ್ ಆಗಬೇಕು. ಸೊ ಈ ಥರ ಪ್ಯಾರಾಮೀಟರ್ಸ್ ಇಟ್ಕೊಳ್ಳೋದೇ ಹೆಚ್ಚಾನ ಜನ. ನೀವೆಲ್ಲ ನೋಡಿ ಖಂಡಿತ ಈ ಫಿಲ್ಮ್ ನೋಡಲೇಬೇಕು. ನಿಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್, ವ್ಯಾಲ್ಯೂ ಫಾರ್ ಮನಿ ಫಿಲ್ಮೇ ಇದು. ನಿಮಗೆ ಥಿಯೇಟರ್ ಬಿಟ್ಟು ಬರೋ ಟೈಮಲ್ಲಿ ಓಕೆ ನಾವು ಖರ್ಚು ಮಾಡಿದ ಹಣಕ್ಕೆ ನಮ್ಗೆ ಸೂಪರ್ ಆಗಿ ಎಂಟರ್ಟೈನ್ ಆಗಿದೆ ಅಂತ ಖಂಡಿತ ನೀವು ಹೇಳಿದ್ರ. ಎಂಟರ್ಟೈನ್ಮೆಂಟ್, ಫನ್, ಎಕ್ಸೈಟ್ಮೆಂಟ್, ಥ್ರಿಲ್, ಟೈಮ್ ಪಾಸ್, ರಿಲ್ಯಾಕ್ಸೇಷನ್ ಎಲ್ಲ ನಿಮಗೆ ಈ ಗುಡ್ ಬ್ಯಾಡ್ ಅಗ್ಲಿ ಫಿಲ್ಮಲ್ಲೇ ಸಿಕ್ತೆ. ಸೊ ಸ್ಟಾರ್ಟಿಂಗಲ್ಲೇ ನಾವು ಹೇಳ್ತೀನಿ, ಖಂಡಿತ ಎಲ್ಲರೂ ಹೋಗಿ ಈ ಗುಡ್ ಬ್ಯಾಡ್ ಅಗ್ಲಿ ಫಿಲ್ಮ್ ನೋಡಿ, ಇದನ್ನು ಸಪೋರ್ಟ್ ಮಾಡಿ. ದೊಡ್ಡ ಮಟ್ಟದಲ್ಲಿ ಈ ಫಿಲ್ಮ್ ಯಶಸ್ವಿ ಆಗಬೇಕು. ಖಂಡಿತ ಈ ಫಿಲ್ಮ್ ಬಾಕ್ಸ್ ಆಫೀಸ್ ರೆಕಾರ್ಡ್ಸ್ ಎಲ್ಲ, ಹೊಸ ರೆಕಾರ್ಡ್ಸ್ ಖಂಡಿತ ಇದು ಮಾಡುತ್ತೆ. ಆ ಥರ ಒಂದು ಕಂಟೆಂಟ್ ಪ್ರೆಸೆಂಟೇಷನ್ ಈ ಫಿಲ್ಮಲ್ಲೇ ಇದೆ. ನಮ್ಮ ಅಲ್ಟಿಮೇಟ್ ಸ್ಟಾರ್ ಅಜಿತ್ ಕುಮಾರ್ ಅವರು ಈ ಫಿಲ್ಮಲ್ಲಿ ಏನು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ, ಸೂಪರ್ ಆ್ಯಕ್ಟಿಂಗ್. ಎಸ್ಪೆಷಲಿ ದ ಆ್ಯಕ್ಷನ್ ಸೀಕ್ವೆನ್ಸಸ್, ಆ್ಯಕ್ಷನ್ ಬ್ಲಾಕ್ಸ್ನ ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಆ್ಯಕ್ಷನ್ನು ಟಾಪ್ ಕ್ಲಾಸ್ ಆಗೇ ಇದೆ. ಮತ್ತು ಎಲ್ಲರೂ ಹೇಳ್ತಾರೆ ಅಜಿತ್ ಸರ್ಗೆ ಡ್ಯಾನ್ಸ್ ಬರಲ್ಲ ಅಂತ. ಈ ಗುಡ್ ಬ್ಯಾಡ್ ಅಗ್ಲಿ ಫಿಲ್ಮಲ್ಲೇ ನೀವು ಹೋಗಿ ನೋಡಿ, ಹೆಂಗೆ ವಿತ್ ಫುಲ್ ಎನರ್ಜಿ, ಒಂದು ಜೋಶಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವರು ಮಾಡಿದ ಸ್ಟೆಪ್ಸ್ ಎಲ್ಲ ಅಷ್ಟು ಸೂಪರಾಗಿದೆ. ಥಿಯೇಟ್ರಲ್ಲಿ ಆಡಿಯನ್ಸ್ ಎಲ್ಲ ಅಷ್ಟು ಎಂಜಾಯ್ ಮಾಡಿದ. ಸಾಂಗ್ಸ್ ಎಲ್ಲ ಬಂದ, ಅಯ್ಯೋ ಅಟ್ಮಾಸ್ಫಿಯರೇ ಚೇಂಜ್ ಆಗುತ್ತೆ. ಫುಲ್ ಆ್ಯಂಡ್ ಫುಲ್ ಸೆಲೆಬ್ರೇಷನ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈ ವರ್ಷದಲ್ಲೇ ನಾನು ಎಷ್ಟೋ ಫಿಲ್ಮ್ FDFS ಫಿಲ್ಮ್ಸ್ ನೋಡಿದ್ದು. ಈ ಫಿಲ್ಮಲ್ಲಿ ಎಕ್ಸೈಟ್ಮೆಂಟ್, ಆ ಸೆಲೆಬ್ರೇಷನ್ ಎಲ್ಲ ಬೇರೆ ರೀತಿಲಿ ಆಯಿತು. ನಮ್ಮ ವೀಡಿಯೋಲಿ ಅದೆಲ್ಲ ತೋರಿಸ್ತೀನಿ, ನೀವು ನೋಡಿ. ಗುಡ್ ಬ್ಯಾಡ್ ಅಗ್ಲಿ ಫಿಲ್ಮ್ನ ಬ್ಯಾಕ್ ಬೋನ್, ಅದನ್ನು ಫುಲ್ ಸಪೋರ್ಟ್ ಬಂದು ಅಜಿತ್ ಕುಮಾರ್ ಸರೇ. ಫುಲ್ ತೂಕ ಅವ್ರ ಮೇಲೆ ಇದೆ. ಅವರೋட ಪರ್ಸನಾಲಿಟಿ, ಅವರೋட ಮ್ಯಾಗ್ನೆಟಿಸಮ್, ಸ್ಕ್ರೀನ್ ಪ್ರೆಸೆನ್ಸ್, ಆ್ಯಕ್ಟಿಂಗ್, ಡ್ಯಾನ್ಸಿಂಗ್, ಆ್ಯಕ್ಷನ್, ಕೊರಿಯೋಗ್ರಾಫಿ, ಅವರು ಅಜಿತ್ ಸರ್ನ ಪ್ರತಿಯೊಂದು ಪ್ಲಸ್ ಪಾಯಿಂಟ್ಸ್ ಬಂದು ಸೂಪರಾಗಿ ಯೂಟಿಲೈಸ್ ಮಾಡಿದ್ದಾರೆ ಡೈರೆಕ್ಟರ್ ಆದಿಕ್ ರವಿಚಂದ್ರನ್ ಅವರು ಬಂದು, ಈ ಡೈರೆಕ್ಟರ್ ಬಂದು ಮೊದಲನೇ ಅವರು ಅಜಿತ್ ಸರ್ನ ದೊಡ್ಡ ಅಭಿಮಾನಿ. ಸೂಪರ್ ಸ್ಟಾರ್ ಹೆಂಗೆ ತೋರಿಸ್ಬೇಕು ಆ ರೀತಿಲಿ ಸ್ಕ್ರೀನ್ ತೋರಿಸಿದ್ದಾರೆ. ಎಷ್ಟು ಫ್ರೇಮ್ಸು, ಏನು ಕಾಸ್ಟ್ಯೂಮ್ಸು, ಏನು ಸ್ಟೈಲು, ಏನು ಗೂಸ್ ಬಮ್ ಮೊಮೆಂಟ್ಸು. ಅಯ್ಯೋ ಅಜಿತ್ ಸರ್ ಫ್ಯಾನ್ಸ್ ಎಲ್ಲ ಭಾಳ ಖುಷಿ ಆಗ್ತಾರೆ. ಸೀನ್ಗೆ ನಿಮ್ಗೆ ಗೂಸ್ ಬಮ್ ಮೊಮೆಂಟ್ಸೇ. ಅಷ್ಟು ಎಲೆಕ್ಟ್ರಿಫೈಯಿಂಗ್ ಸೀನ್ಸ್ ಎಲ್ಲ ಈ ಫಿಲ್ಮಲ್ಲೇ ಇದೆ. ತಾರೋ ಎಂಟರ್ಟೈನಿಂಗ್, ಫುಲ್ ಆಫ್ ಎನರ್ಜಿ. ನಿಮಗೆ ಖುಷಿ ಆಗ್ತದೆ ಫಿಲ್ಮ್ ನೋಡಿ, ಭಾಳ ಖುಷಿ ಆಗುತ್ತೆ. ನಮಗೆ
ಎಲ್ಲಿಯೂ ನಮಗೆ ಎಲ್ಲಿಯೂ ಈ ಫಿಲ್ಮಲ್ಲಿ ಏನೋ ಡ್ರ್ಯಾಗ್ ಇದೆ ಲ್ಯಾಗ್ ಇದೆ ಆ ಥರ ಎಲ್ಲ ಏನೂ ಇಲ್ಲ. ಹೆಂಗೆ ಫಿಲ್ಮ್ ಸ್ಟಾರ್ಟ್ ಆಗಿದೆ, ಇಂಟರ್ವಲ್ ಬ್ಲಾಕ್ ಬಂದಿದೆ, ಆಮೇಲೆ ಇಂಟರ್ವಲ್ ಬಿಟ್ಟು ಶುರು ಆಗಿದೆ, ಸೆಕೆಂಡ್ ಹಾಫ್ ಅಷ್ಟು ಫಾಸ್ಟಾಗಿ ಹೋಗಿದೆ, ಫಿಲ್ಮ್ ಕೊನೆಯಲ್ಲಿ ಫಿನಿಶ್ ಆಗುತ್ತೆ. ಏನು ಇಷ್ಟು ಬೇಗ ಫಿಲ್ಮ್ ಎಂಡ್ಗೆ ಬಂದುಬಿಟ್ಟಿದೆ, ಇನ್ನೊಂದು 10-20 ನಿಮಿಷ ಇರಬೇಕಲ್ಲ, ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡೆ ನೀವು ಈ ಥಿಯೇಟರ್ ಆಚೆಗೆ ಬರ್ತೀರಾ. ಖಂಡಿತ ಫಿಲ್ಮ್ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, ನೀವು 3 ಸಾರಿ 4 ಸಾರಿಗಳೇ ಈ ಫಿಲ್ಮ್ ನೋಡ್ಬೋದು, ನಿಮಗೆ ಬೋರೇ ಆಗಲ್ಲ. ಥರೋ ಎಂಟರ್ಟೈನ್ಮೆಂಟ್, ಸೂಪರ್ ಫನ್ ಫಿಲ್ಮ್, ಥರೋ ಎಂಟರ್ಟೈನಿಂಗ್, ಥ್ರಿಲ್ಲಿಂಗ್, ಎಕ್ಸೈಟಿಂಗ್ ಫಿಲ್ಮ್, ಗುಡ್ ಬ್ಯಾಡ್ ಅಗ್ಲಿ. ಹೀರೋ ಅಜಿತ್ ಸರ್, ಅವ್ರಿಗೆ ಪ್ಯಾರ್ ಆಗಿವರು ಟ್ರಿಷಾ ಮೇಡಮ್ ಆ್ಯಕ್ಟಿಂಗು ಸೂಪರ್ ಆಗಿದೆ. ಅವರು ಸ್ಕ್ರೀನ್ ಟೈಮ್, ಅವ್ರಿಗೆ ಕೊಟ್ಟಿದ್ದ ಸ್ಕ್ರೀನ್ ಟೈಮಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಮತ್ತು ದ ಕ್ಯಾಮ್ರಾ ಲವ್ಸ್ ಟ್ರಿಷಾ ಮೇಡಮ್, ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಮತ್ತು ಅವ್ರೂ ಅಜಿತ್ ಸರ್ ಅವ್ರ ಇಬ್ಬರ ಮಧ್ಯದ ಕೆಮಿಸ್ಟ್ರಿ ಅಷ್ಟು ಆಸಮ್ ಆಗಿದೆ. ಇಲ್ಲಿ ಹಸ್ಬೆಂಡ್ ವೈಫ್ ಅವೇ ಬರ್ತಾ ಇದ್ದಾರೆ ಇಬ್ಬರು. ಅವರು ಇಬ್ಬರು ಫ್ರೇಮಲ್ಲಿ ಬರಬೋದು. ವೆನ್ ವಿ ಸಿ ಬೋತ್ ಆಫ್ ದಮ್ ಇನ್ ದ ಫ್ರೇಮ್, ನಿಜಕ್ಕೇ ಒಂದು ಹಸ್ಬೆಂಡ್ ವೈಫ್ ಥರ ಒಂದು ಫೀಲ್ ನಮಗೆಲ್ಲ ಬರ್ತದೆ. ಆ ಥರ ಒಂದು ಮ್ಯಾಗ್ನೆಟಿಕಿಸಮ್, ಆ ಥರ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅವರಿಬ್ಬರ ಮಧ್ಯೆಲೇ ಇದೆ. ಸ್ಕ್ರೀನಲ್ಲೇ ದೇ ಆರ್ ದ ಗೋಲ್ಡನ್ ಕಪಲ್ ಅಂತ ಹೇಳ್ಬೋದು, ಅಷ್ಟು ಫಿಟ್ ಆಗ್ತಾರೆ ಸ್ಕ್ರೀನಲ್ಲಿ ಇಬ್ಬರು. ಗುಡ್ ಬ್ಯಾಡ್ ಅಗ್ಲಿನ ಫಿಲ್ಮ್ನ ಮೇನ್ ಸ್ಟ್ರೆಂಗ್ತ್ ನಾವು ಹೇಳ್ಬೋದು ಇನ್ನೊಂದು ದ ಬ್ಯಾಕ್ಗ್ರೌಂಡ್ ಸ್ಕೋರ್, ದ ಮ್ಯೂಸಿಕ್ ಇಸ್ ಆಲ್ಸೋ ಸೂಪರ್ಬ್. ಆ್ಯಕ್ಷನ್ ಸೀನ್ಸ್ ಇರಲಿ, ಗೂಸ್ ಬಂಪ್ ಮೂಮೆಂಟ್ಸ್ ಇರಲಿ, ಅಜಿತ್ ಸರ್ ಇಂಟ್ರಡಕ್ಷನ್ ಸೀನ್ಸ್, ಅದರ್ ಗೂಸ್ ಬಂಪ್ ಮೂಮೆಂಟ್ ಸೀನ್ಸ್, ಅದೆಲ್ಲ ಎಲಿವೇಟ್ ಆಗಿದೆ ಅಂತ ಅದಕ್ಕೆ ಮೇನ್ ರೀಸನ್ ಒಂದು ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್. ಜಿ.ವಿ. ಪ್ರಕಾಶ್ ಅವರು ಬಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ಮ್ಯೂಸಿಕ್ ಸಾಂಗ್ಸ್ ಇರಲಿ, ಸಾಂಗ್ಸ್ ಆರ್ ಆಲ್ಸೋ ವೆರಿ ಗುಡ್. ಸ್ವಲ್ಪ ಮ್ಯೂಸಿಕ್ ಕೆಲವು ಜಾಗಲ್ಲೇ ಲೌಡಾಗೇ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಗುಡ್. ಇಟ್ ಗೋಸ್ ವೆಲ್ ವಿತ್ ವಿಜುವಲನ್ನು ನೋಡೋ ಸೀನ್ಸ್ ಎಲ್ಲ ತುಂಬ ಹೈಯೆಸ್ಟ್ ಲೆವೆಲ್ಗೆ ಎಲಿವೇಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಮ್ಯೂಸಿಕ್ ಬೈ ಜಿ.ವಿ. ಪ್ರಕಾಶ್ ಆ್ಯಂಡ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದು ಭಾಳ ಇಂಪಾರ್ಟೆಂಟ್. ಸ್ಕ್ರೀನ್ ಒಂದೊಂದು ಫ್ರೇಮ್ ಎಲಿವೇಶನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರಾಗಿ ಬಂದಿದೆ. ಆ್ಯಂಡ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿತ್ ರಿಗಾರ್ಡ್ಸ್ ಟು ದ ಆ್ಯಕ್ಷನ್ ಬ್ಲಾಕ್ಸ್ ಸೂಪರಾಗಿ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇರಲಿ, ಆ್ಯಕ್ಷನ್ ಬ್ಲಾಕ್ ಇರಲಿ, ದ ವೇ ಇಟ್ ವಾಸ್ ಕೋರಿಯೋಗ್ರಾಫ್ ಆ್ಯಂಡ್ ದ ಆರ್ಟಿಸ್ಟ್, ಕಂಪ್ಲೀಟ್ ಪ್ಯಾಕೇಜ್ ಮೂವಿ ಇದು. ಇದರಲ್ಲಿ ಏನು ಕೊರತೆ ಆಯ್ತಂದ್ರೆ ಅಷ್ಟು ನೋಟಿಫೈ ಮಾಡಿ ಹೇಳೋ ಥರ ಏನು ನೆಗೆಟಿವ್ ಈ ಫಿಲ್ಮಲ್ಲಿ ಏನೂ ಇಲ್ಲ. ಕೆಲವರು ಹೇಳ್ಬೋದು ಇದು ಏನು ಸರ್ ಇದು ಆ್ಯಕ್ಷನ್ ಫಿಲ್ಮ್ ಅಂತ. ಫಿಲ್ಮ್ ಸ್ಟಾರ್ಟ್ ಆಗಿರೋದು ಎಂಡ್ವರೆ ಫುಲ್ ಆ್ಯಕ್ಷನ್ ಆಗೇ ಇದೆ ಅಂತ ಒಂದು ಫೀಲಿಂಗ್ ಬರಬೋದು. ಬಟ್ ಆ ಆ್ಯಕ್ಷನ್ ಎಲ್ಲ ಒಂದು ನಿಮ್ಗೆ ಟಾಪ್ ಕ್ಲಾಸಾಗೆ ಕೊರಿಯೋ ಮಾಡಿದ್ದಾರೆ. ಹಾಲಿವುಡ್ ಫಿಲ್ಮ್ಸ್ ಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಕೊರಿಯೋ ಮಾಡಿ ಸೂಪರಾಗಿ ಎಡಿಟ್ ಮಾಡಿ ಕ್ಯಾಮ್ರಾ ವರ್ಕ್ ಎಲ್ಲ ಅಲ್ಟಿಮೇಟ್ ಇರೋದಂತ ಎಲ್ಲಿಯೂ ನಿಮಗೆ ಅದು ಲ್ಯಾಗ್ ಥರ ಕಾಣಿಸ್ತಲ್ಲ, ಮೈನಸ್ ಪಾಯಿಂಟ್ ಥರ ಕಾಣಿಸ್ತೇ ಇಲ್ಲ. ಎವ್ರಿ ಆ್ಯಕ್ಷನ್ ಬ್ಲಾಕ್ ಇಸ್ ಡನ್ ವೆರಿ ಡಿಫ್ರೆಂಟ್ಲಿ. ಇಟ್ ಹಸ್ ಬೀನ್ ಕ್ಯಾಪ್ಚರ್ಡ್ ಸೂಪರ್ಬ್ಲಿ. ಇಟ್ ಗಿವ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ನಾವು ಆ ಫಿಲ್ಮ್ ನೋಡಲಿ ನಮ್ಮ ಎಕ್ಸ್ಪೀರಿಯನ್ಸ್ ಅದಲ್ಲ, ಫೈನಲಿ ಆಡಿಯನ್ಸ್ ವ್ಯೂಯರ್ಶಿಪ್ ಎಕ್ಸ್ಪೀರಿಯನ್ಸ್ ಭಾಳ ಇಂಪಾರ್ಟೆಂಟು. ಆ ವ್ಯೂಯರ್ಶಿಪ್ ಎಕ್ಸ್ಪೀರಿಯನ್ಸ್ ಬಂದು ರೈಟ್ ಫ್ರಮ್ ದ ಸ್ಟಾರ್ಟ್ ಆಫ್ ದ ಮೂವಿ ಟು ದ ಇಂಟರ್ವಲ್ ಬ್ಲಾಕ್ ಟು ದ ಸೆಕೆಂಡ್ ಪೋರ್ಷನ್ ಆಫ್ ದ ಫಿಲ್ಮ್ ಪೋಸ್ಟ್ ಇಂಟರ್ವಲ್ ಬ್ಲಾಕ್, ಕೊನೆಯಲ್ಲಿ ಎಂಡ್ ಆಗಿ ಥಿಯೇಟರ್ ಆಚೆಗೆ ಬರೋವರೆ ಎಕ್ಸ್ಪೀರಿಯನ್ಸ್ ಟಾಪ್ ಕ್ಲಾಸ್. ನಿಮಗೆ ಎಂಟರ್ಟೈನ್ಮೆಂಟ್, ವ್ಯಾಲ್ಯೂ ಫಾರ್ ಮನಿ, ಎಕ್ಸೈಟ್ಮೆಂಟ್, ಥ್ರಿಲ್, ನಿಮ್ಮ ಫೀಲಿಂಗ್ಸ್, ಇಮೋಷನ್ಸ್ ಎಲ್ಲ ಕನೆಕ್ಟ್ ಆಗ್ತಾಯಿ ಫಿಲ್ಮಲ್ಲಿ. It is worth every single rupee you have paid, you have spent on this film, good, bad, ugly. Talking about the villain ಅವ್ರ ಪರ್ಫಾರ್ಮೆನ್ಸ್ ಚಲೋ ಇದೆ. ಅವ್ರಿಗೂ ಗುಡ್ ಸ್ಕ್ರೀನ್ ಟೈಮ್ ಅವ್ರಿಗೂ ಸಿಕ್ಕಿದೆ. ಚಾನ್ಸ್ ಯುಟಿಲೈಸ್ ಮಾಡಿ ಅವರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಈ ವಿಲ್ಲನ್ ರೋಲಲ್ಲೇ ಈ ವಿಲ್ಲನ್ ಕ್ಯಾರೆಕ್ಟರಲ್ಲಿ ಒಂದು ಪಾಯಿಂಟ್ ಇದೆ, ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ವಿಲ್ಲನ್ ಕ್ಯಾರೆಕ್ಟರ್ಲಿ. ಅದೇ ಹೇಳಲ್ಲ ಇಲ್ಲ, ಇವತ್ತೇ ಮೊದಲ ದಿನ ಅಲ್ಲ. ವಿಲ್ಲನ್ ಕ್ಯಾರೆಕ್ಟರ್ಲಿ ಒಂದು ಸರ್ಪ್ರೈಸ್ ಇದೆ, ಸರ್ಪ್ರೈಸ್ ಹೇಳಲ್ಲ, ಎಲ್ಲ ಬೇಡ, ಈಗೇನೆ ಫಸ್ಟ್ ಶೋ ಆಗಿದೆ, ಇವತ್ತೇ ಅದು ಬ್ರೇಕ್ ಮಾಡೋದು ಬೇಡ. ನೀವು ಫಿಲ್ಮ್ ನೋಡಿ ಆ ಸರ್ಪ್ರೈಸ್ ಏನಂತ ಗೊತ್ತಾಗುತ್ತೆ. ವಿಲ್ಲನ್ಸ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಓಕೆ ಮಾಡಿದ್ದಾರೆ. ಹಣ ಅವ್ರ ಪರ್ಫಾರ್ಮೆನ್ಸ್ ತುಂಬ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋಕ್ಕಾಗಲ್ಲ. ಈ ಫಿಲ್ಮಲ್ಲಿ ಏನಂತ ಅಜಿತ್ ಸರ್ ಬಂದು ಸ್ಪೀಕ್ ಅಂತ ಹೇಳ್ಬೋದು. 100% ಫುಲ್ಲಿ ಕಮಿಟ್ಮೆಂಟ್ ಅವರು ಫಿಲ್ಮ್ ಮಾಡಿದ ಅಜಿತ್ ಸಾರು. ಆ್ಯಂಡ್ ಹಿ ಈಸ್ ಅ ವೆಟ್ರನ್ ಆ್ಯಕ್ಟರ್. ಇಷ್ಟು ವರ್ಷನ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಫುಲ್ ಅವ್ರ ಎಕ್ಸ್ಪೀರಿಯನ್ಸ್ ಈ ಕ್ಯಾರೆಕ್ಟರ್ಲ್ಲೇ ಅವ್ರು ತೋರಿಸಿದ್ದಾರೆ. ಅವರು ಬೇರೆ ಟಾಪ್ ನಾಚ್ ಒಂದು ಹೈಯೆಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಾರೆ. ಸ್ಕ್ರೀನಲ್ಲಿ ಅವ್ರ ಜೊತೆ ಇರೋರು ಎಲ್ಲ ಎಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೋ ಫುಲ್ ಅಟ್ರಾಕ್ಷನ್, ನಮ್ಮ ಫೋಕಸ್ ಎಲ್ಲ ಅಜಿತ್ ಸರ್ ಮೇಲೆ ಇದೆ. ಅವರು ಸ್ಕ್ರೀನಲ್ಲಿ ಅವರ ಬಿಟ್ಟು ಬೇರೆ ಯಾರು ನೋಡೋಕ್ಕಾಗಲ್ಲ. ಆ ಥರ ಒಂದು ಮ್ಯಾಗ್ನೆಟಿಕ್
ಸ್ಪಾರ್ಕ್ಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಾರೆ ಅಜಿತ್ ಸರ್ ದಿಸ್ ಫಿಲ್ಮ್ ಕಮ್ ಔಟ್ awesomely. I enjoy the film very much and your performance is top notch. You brought us ultimate entertainment with this film, ಗುಡ್ ಬ್ಯಾಡ್ ಆಗಲಿ. ಖಂಡಿತ ಅಜಿತ್ ಸರ್ನ ಫ್ಯಾನ್ಸ್, ಅವರನ್ನ ಅಭಿಮಾನಿಗಳು ತುಂಬ ಎಂಜಾಯ್ ಮಾಡ್ತಾರೆ. ದಿಸ್ ಫಿಲ್ಮ್ ಇಸ್ ನಾಟ್ ಓನ್ಲಿ ಫಾರ್ ಹಿಸ್ ಫ್ಯಾನ್ಸ್, ಆಸ್ ಎ ಜನರಲ್ ಆಡಿಯನ್ಸ್, ಕಾಮನ್ ಆಡಿಯನ್ಸು. ಅವರು 30 ನಿಮಿಷ ಹೆಂಗೆ ಹೋಗಿ ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ಫಾಸ್ಟ್ ಪೇಸ್ಡ್ ಫಿಲ್ಮು, ಟೋಟಲ್ ಎಂಟರ್ಟೈನರ್. ಸ್ಟೋರಿ ಬಂದು ಒಂದು ರೆಗ್ಯುಲರ್ ಗ್ಯಾಂಗ್ಸ್ಟರ್ ಸ್ಟೋರಿನೇ, ಮತ್ತು ಅದು ಸ್ಕ್ರೀನ್ ಪ್ಲೇ ಅದು ಹೆಂಗೆ ನಮ್ಗೆ ಸ್ಕ್ರೀನಲ್ಲಿ ಪ್ರೆಸೆಂಟ್ ಮಾಡಿರಲ್ಲ, ವೆರಿ ಎಂಟರ್ಟೈನಿಂಗ್, ಎಕ್ಸೈಟಿಂಗ್, ಥ್ರಿಲ್ಲಿಂಗ್. ನಿಮ್ಮ ಇಮೋಷನಲ್ ಕೋಶಂಟ್ ಏನು ಹೇಳಿದ ಎಲ್ಲ ಒಳಗಡೆ ಇದೆ. ಫ್ಯಾಮಿಲಿ ಸೆಂಟಿಮೆಂಟ್ಸು ಇದೆ, ಒಂದು ಫಾದರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆನೂ ಸ್ವಲ್ಪ ಟಚ್ ಮಾಡಿದ್ದಾರೆ. ಬಟ್ ಗುಡ್ ಟಚ್ಚೇ ಮಾಡಿದ್ದಾರೆ, ಇನ್ ಡೆಪ್ತಲ್ಲಿ ಹೋಗಿ ಏನು ತುಂಬ ಇಮೋಷನಲಾಗಿ ಏನು ಕನೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿಲ್ಲ. ದಟ್ ಈಸ್ ವೆರಿ ವೆರಿ ಗುಡ್. ಯಾಕಂದರೆ ದಿಸ್ ಇಸ್ ಓಪನ್, ಇದು ಎಲ್ಲರಿಗೂ ಗೊತ್ತಾಗುತ್ತೆ. ಫಸ್ಟ್ 5 ಮಿನಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ವಿದಿನ್ ದ ಫಸ್ಟ್ 5 ಮಿನಿಟ್ಸ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಫಿಲ್ಮ್ ಇಸ್ ಎ ಆ್ಯಕ್ಷನ್ ಫಿಲ್ಮ್. ಇಟ್ ಇಸ್ ಎ ಎಂಟರ್ಟೈನಿಂಗ್ ಫಿಲ್ಮ್, ಇಟ್ ಇಸ್ ಅ ಕಮರ್ಷಿಯಲ್ ಮಸಾಲಾ ಫಿಲ್ಮ್ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಫಿಲ್ಮ್ ತರೋ ನಿಮಗೆ ಎಂಜಾಯ್ಮೆಂಟ್ ಆಗ್ತಾ. ಯಾರೋ ಒಂದು ಇಬ್ಬರು ಹೇಳ್ತಾರೆ ಏನಪ್ಪ ಲಾಜಿಕ್ಕೇ ಇಲ್ಲ, ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಸ್ಟೋರಿ ಕನೆಕ್ಟ್ ಆಗಿಲ್ಲ, ಹಿಂಗೇನು ಹೇಳೋರು ಒಂದು 10ರಲ್ಲಿ 1-2 ಜನ ಇರ್ತಾರೆ. ಆ ಥರ ಬುದ್ಧಿವಂತರೆಲ್ಲ ನಾವು ಬಿಟ್ಬಿಡಲ್ಲ. ಮೆಜಾರಿಟಿ ಅಟ್ಲೀಸ್ಟ್ 80% 85% ಅವರು ಎಂಟರ್ಟೈನ್ಮೆಂಟ್ಗೆ, ಒಂದು ಖುಷಿಗೆ, ಒಂದು ಮಜಾಗೆ ಫಿಲ್ಮ್ ನೋಡೋರು. ನಾವೆಲ್ಲ ತರವಾಗಿ ಫಿಲ್ಮ್ ಎಲ್ಲರೂ ನೀವು ಎಂಜಾಯ್ ಮಾಡ್ತಾರೆ. ದಿಸ್ ಫಿಲ್ಮ್ ಇಸ್ ತರೋ ಎಂಟರ್ಟೈನಿಂಗ್. ಫ್ಯಾಮಿಲಿಲಿ ಒಬ್ಬೊಬ್ಬರು ಎಂಜಾಯ್ ಮಾಡ್ತಾರೆ. ನೀವು ಫ್ಯಾಮಿಲಿಯ ಗುಂಪು ಹೋಗಿ ಈ ಫಿಲ್ಮ್ನ ನೋಡಿ. ಇದನ್ನು ದೊಡ್ಡ ಹಿಟ್, ದೊಡ್ಡ ಸಕ್ಸಸ್ ಆಗಿ ಈ ಫಿಲ್ಮ್ ಆಗಬೇಕು. ಬಾಕ್ಸ್ ಆಫೀಸಲ್ಲಿ ಒಂದು ಬಿಗ್ ಹಿಟ್ ಈ ಫಿಲ್ಮ್ ಆಗಬೇಕು. ನಿಮ್ಮ ಸಪೋರ್ಟ್ ಎಲ್ಲ ಕೊಡಿ. ದಿಸ್ ಫಿಲ್ಮ್ ನಿಮ್ಮ ಹಣ ವಸೂಲು, ಪೈಸಾ ವಸೂಲು ಫಿಲ್ಮ್ ಇದು. ದಯವಿಟ್ಟು ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಗುಡ್ ಬ್ಯಾಡ್ ಆಗಲಿ ಫಿಲ್ಮಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ನಾವು ಹೇಳಬೇಕಂದ್ರೆ, ಅಜಿತ್ ಕುಮಾರ್ ಸರ್ನ ಪಾಸ್ಟ್ ಫಿಲ್ಮ್ ರೆಫರೆನ್ಸಸ್, ಅದರಲ್ಲೆಲ್ಲ ಕ್ಯಾರೆಕ್ಟರ್ ಸ್ವಲ್ಪ ರೆಫರೆನ್ಸಸ್ ಎಲ್ಲ ಬರ್ತದೆ. ಮತ್ತು ಕಾಮಿಡಿ ಆ್ಯಂಗಲು ಅದರಲ್ಲಿ ಇಟ್ಟಿದ್ದಾರೆ. ದಟ್ ಟರ್ನ್ ಕಮ್ ಔಟ್ ವೆರಿ ಬ್ಯೂಟಿಫುಲಿ. ಕಾಮಿಡಿ ಆ್ಯಂಗಲ್ನ ಅಷ್ಟು ಸೂಪರಾಗಿ ವರ್ಕೌಟ್ ಆಗಿದೆ. ನೀವು ಅವರು ಪಾಸ್ಟ್ ಫಿಲ್ಮ್ಸ್ ಆ ಕ್ಯಾರೆಕ್ಟರ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ನೀವು ಈ ಫಿಲ್ಮ್ ನೋಡಿ ಅಂತಲೂ ನೀವು ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಯಾಕೆ ಅಲ್ಲಿ ಬಂದು ಎಲ್ಲ ಎಂಜಾಯ್ ಮಾಡ್ತಾರೆ, ಯಾಕೆ ನಗಿತಾರೆ. ಈ ರೆಫರೆನ್ಸ್ ಸೀನ್ಸ್ ಎಲ್ಲ ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಔಟ್ ಆಗ್ತಾ ಇದೆ. ಮತ್ತು ಅದರಲ್ಲಿರೋ ಕಾಮಿಡಿ ಆ್ಯಂಗಲ್ ಎಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕಾಮಿಡಿ ಆ್ಯಂಗಲ್ ಬಂದು ಅವರು ಅಜಿತ್ ಸರ್ ಕ್ಯಾರೆಕ್ಟರ್ಗೆ ಕೊಟ್ಟಿದ್ದಾರೆ. ವಿದಿನ್ ದ ಸ್ಕ್ರಿಪ್ಟ್ ಒಳಗಡೆ ಇಟ್ಟಿದ್ದಾರೆ. ವಿತ್ ದ ಸೀನ್ಸ್ ಅದು ಫ್ಲೋ ಆಗ್ತಾ ಇದೆ. ಅದನ್ನು ಬ್ಯೂಟಿಫುಲ್ಲಾಗಿ ವರ್ಕೌಟ್ ಆಗಿದೆ. ಅಜಿತ್ ಸರ್ಗೆ ಬಂದು ಅವರಿಗೆ ಹ್ಯಾಸ್ ಅ ನ್ಯಾಚುರಲ್ ಕಾಮಿಡಿ ಸೆನ್ಸ್, ಆ ಟೈಮಿಂಗ್ ಎಲ್ಲ ಅವ್ರಿಗೆ ನ್ಯಾಚುರಲ್ ಆಗೇ ಬರ್ತದೆ. ಈ ಫಿಲ್ಮಲ್ಲಿ ಸೂಪರಾಗಿ ಅವ್ರಿಗೆ ವರ್ಕೌಟ್ ಆಗಿದೆ. ಮತ್ತು ಇಮೋಷ್ನಲ್ ಬಾಂಡೇಜು ಇದೆ. ನಾವು ಹೇಳಿದ ಥರ ಫಾದರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಟಚ್ ಮಾಡ್ತಾರೆ. ಹಣ ತುಂಬ ಡೀಪಾಗಿ ಹೋಗಿಲ್ಲ. ದಟ್ ಈಸ್ ವೆರಿ ಗುಡ್. ಸೂಪರ್ಫಿಷಿಯಲಾಗೆ ಇಟ್ಟಿದ್ದಾರೆ. ನಮಗೂ ಈಸಿ ಫ್ಲೋ ಅಲ್ಲಿ ಫಿಲ್ಮ್ ಹೋಗುತ್ತೆ. ಎಲ್ಲಿ ಡ್ರ್ಯಾಗ್ ಇಲ್ಲ, ಲ್ಯಾಗ್ ಇಲ್ಲ, ಪರ್ಫೆಕ್ಟಾಗಿದೆ. ಮತ್ತು ಎಡಿಟರ್ ಆ್ಯಂಡ್ ದ ಡೈರೆಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಸೂಪರಾಗಿ ಎಡಿಟಿಂಗ್ ಕಟ್ ಮಾಡಿದ್ದಾರೆ. ಮತ್ತು ರನ್ ಟೈಮು ಕರೆಕ್ಟಾಗಿ ಲಾಕ್ ಮಾಡಿದ್ದಾರೆ. 2 hours and 20 minutes ರನ್ ಟೈಮು. 2 hour 20 ನಿಮಿಷ ಹೆಂಗೆ ಹೋಗಿದ್ದಾನೆ ಗೊತ್ತಾಗಿಲ್ಲ. ಎಲ್ಲಿಯೂ ಲ್ಯಾಗ್ ಆಗಿಲ್ಲ, ಎಲ್ಲಿ ನಿಮ್ಗೆ ಬೋರ್ ಅಂತ ಅನ್ನಿಸ್ತಲ್ಲ. ಸೂಪರ್ ಫಾಸ್ಟಾಗಿ ಫಿಲ್ಮ್ ಹೋಗಿದೆ. ಇನ್ಫ್ಯಾಕ್ಟ್ ಆ ಫಿಲ್ಮ್ ಎಂಡ್ ಆಗಿದ ಮೇಲೆ ನಮಗೆ ಮೈಂಡಲ್ಲಿ ಬರ್ತದೆ, ಇನ್ನೊಂದು 10-15 ನಿಮಿಷನ ಇರಬೇಕಾಯ್ತಲ್ಲ, ಅಟ್ಲೀಸ್ಟ್ ಇನ್ನೊಂದು 20 ಮಿನಿಟ್ಸ್ ಇರ್ಬೋದಾ ಅಂತ ಒಂದು ಫೀಲಿಂಗ್ ಇದೆ ನಮಗೆ. ಸೊ ದಿಸ್ ಫಿಲ್ಮ್ ಇಸ್ ವೆರಿ ವೆರಿ ಎಂಟರ್ಟೈನಿಂಗ್, ಕಂಪ್ಲೀಟ್ ಕಮರ್ಷಿಯಲ್ ಎಂಟರ್ಟೈನಿಂಗ್ ಮಸಾಲಾ ಫಿಲ್ಮು. ನಿಮ್ಮ ಎಂಟೈರ್ ಫ್ಯಾಮಿಲಿ ಎಲ್ಲರೂ ಈ ಫಿಲ್ಮ್ ಎಂಜಾಯ್ ಮಾಡಿ ನೋಡ್ತಾರೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಗುಂಪಾಗಿ ಹೋಗಿ ಈ ಫಿಲ್ಮ್ನ ನೋಡಿ, ಸಪೋರ್ಟ್ ಮಾಡಿ. ಇದು ಬಾಕ್ಸ್ ಆಫೀಸಲ್ಲಿ, ಈ ಫಿಲ್ಮ್ ಬಾಕ್ಸ್ ಆಫೀಸಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇದು ಖಂಡಿತ ಹಿಟ್ ಆಗುತ್ತೆ. ನೀವು ಹೋಗಿ ಸಪೋರ್ಟ್ ಮಾಡಿ. ಆ ಹಿಟ್, ಆ ಸಕ್ಸಸ್ಸಲ್ಲಿ ನೀವು, this film will definitely be a big box office hit film. Kindly you also participate, be a part of the success of this film, good, bad, ugly. Thank you very much.